ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಹೊಸೊಬ್ಬರು ನನ್ನ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋನ ಪೂರ್ತಿ ನೋಡಿ, ವಿಡಿಯೋಗೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ. ನೀವು ಮಾಡೋವಂಥ ಕಮೆಂಟ್, ಲೈಕ್ಸೇ ನನಗೆ ಮೋಟಿವೇಶನ್ಸ್ ನೆಕ್ಸ್ಟ್ ವಿಡಿಯೋ ಮಾಡೋಕ್ಕೆ. ಪ್ಲೀಸ್ ಸಪೋರ್ಟ್ ಮಾಡಿ. ಈ ವಿಡಿಯೋ ಈಗ ಸ್ಟಾರ್ಟ್ ಮಾಡೋಣ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಬೆಳಗ್ಗೆನೇ ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀವಿ ದೇವ್ರ ಪೂಜೆ ಮಾಡೋದಕ್ಕೆ. ನಾನು ಅಪ್ಪುಗೆ ಬಾಗಿಲೆಲ್ಲ ಕ್ಲೀನ್ ಮಾಡಿಕೊಡ್ತೀನಿ ಅಂತ ಹೇಳಿ ಸ್ನಾನ ಮಾಡಿಕೊಂಡು ರೆಡಿ ಮಾಡಿಕೊಡ್ತಾಯಿದ್ದೀನಿ. ಅಪ್ಪುನೇ ಪೂಜೆ ಮಾಡೋದು. ಹಾಗೆ ಈಚೆ ತುಳಸಿ ಪಾಟ್ ಇದೆ, ಅದಕ್ಕೂ ಕೂಡ ಅರಿಶಿನ ಕುಂಕುಮ ಹೂವು ಎಲ್ಲ ಇಡ್ತಾ ಇದ್ದೀನಿ. ಸೂರ್ಯನ ಕಿರಣಗಳು ಎಷ್ಟು ಚೆನ್ನಾಗಿ ಮನೆ ಒಳಗಡೆ ಬೀಳ್ತಾ ಇದೆ ನೋಡಿ, ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಆಗಿದೆ. ಎಲ್ಲ ರೆಡಿ ಮಾಡಿಕೊಟ್ಟೆ. ಈಗ ಒಂದು ಗ್ಲಾಸ್ ನೀರು ಕುಡಿಯೋಣ ಅಂತ ಬಂದೆ. ನಾನು ಅವಾಗವಾಗ ಸಿಪ್ ಬೈ ಸಿಪ್ ನೀರನ್ನ ಕುಡಿತಾ ಇರ್ತೀನಿ. ಮುಂಚೆ ನೀರನ್ನ ಕುಡಿತಾ ಇರಲಿಲ್ಲ, ಅದರಿಂದ ತುಂಬ ಹೆಲ್ತ್ ಇಶ್ಯೂಸ್ ಆಯಿತು. ಸ್ಕಿನ್ ಪ್ರಾಬ್ಲಮ್ ಕೂಡ ತುಂಬಾ ಜಾಸ್ತಿ ಆಯಿತು. ಇವಾಗ ರೂಢಿ ಮಾಡ್ಕೊಂಡಿದ್ದೀನಿ ನೀರು ಕುಡಿಯೋದನ್ನ. ನೀರನ್ನ ಕುಡಿಲಿಲ್ಲ ಅಂದರೆ ಮೈಗ್ರೇನ್ ಇಶ್ಯೂಸು ಮತ್ತು ಸ್ಕಿನ್ ಪ್ರಾಬ್ಲಮ್ಮು, ಇನ್ನು ಬೇರೆ ಬೇರೆ ಹೆಲ್ತ್ ಇಶ್ಯೂಸು ಜಾಸ್ತಿ ಆಗುತ್ತೆ. ಈಗ ರಾಗಿ ಮಾಲ್ಟ್ ಮಾಡೋಣ ಅಂತ ಒಂದು ಬೌಲ್ಗೆ ಹಾಲು ಹಾಕೋತಾ ಇದ್ದೀನಿ. ಹಾಗೆ ಗೋಡಂಬಿ, ಬಾದಾಮಿ, 1-2 ಸ್ಪೂನ್ ಗಸಗಸೆನ ಪೌಡರ್ ಮಾಡ್ಕೊತಾ ಇದ್ದೀನಿ. ಒಂದು ಯಾಲಕ್ಕಿ ಕೂಡ ಹಾಕೋಬೋದು, ಫ್ಲೇವರ್ ಚೆನ್ನಾಗಿರುತ್ತೆ. ಹಾಗೆ ಇವಾಗ ಪೌಡರ್ ಮಾಡ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ಕೊತಾ ಇದ್ದೀನಿ. ಹಾಗೆ ಇಲ್ಲಿ ರಾಗಿ ಸರಿ ಹಿಟ್ಟು ಮಕ್ಳಿಗೆ ಮಾಡ್ತಾರಲ್ಲ ಆ ಪೌಡ್ರನ್ನ 2 ಸ್ಪೂನ್ನ ಹಾಕೋತಾ ಇದ್ದೀನಿ. ಇದನ್ನು ನೀಟಾಗೆ ಮಿಕ್ಸ್ ಮಾಡ್ಕೋಬೇಕು, ಇಲ್ಲಾಂದರೆ ಗಂಟಾಗ್ಬಿಡುತ್ತೆ. ಇವಾಗ ಸ್ವಲ್ಪನೇ ನೀರನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಇವಾಗ ಮಿಕ್ಸ್ ಮಾಡ್ಕೊಂಡಿದ್ದಾಯಿತು. ಇವಾಗ ಇದನ್ನ ಬೇಯಕ್ಕೆ ಇಡ್ತಾ ಇದ್ದೀನಿ. ನೋಡಿ, ತುಂಬ ಗಟ್ಟಿ ಬೇಕು ಅಂದರೆ ನೀರನ್ನ ಕಮ್ಮಿ ಹಾಕ್ಕೊಳ್ಳಿ, ಸ್ವಲ್ಪ ತೆಳ್ಳಗಿರಲಿ ಅಂತಂದರೆ ನೀರನ್ನ ಜಾಸ್ತಿ ಹಾಕ್ಕೊಳ್ಳಿ. ನಾನು ಈ ಕ್ವಾಂಟಿಟಿಲಿ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ಇವಾಗ ನಾನು ಬೆಲ್ಲ ಸೇರಿಸ್ತಾ ಇದ್ದೀನಿ. ಇಲ್ಲಿ ನಾನು ಒಂದು 3 ಸ್ಪೂನ್ ಬೆಲ್ಲ ಹಾಕ್ಕೊಂಡಿದ್ದೀನಿ, ಆರ್ಗಾನಿಕ್ ಬೆಲ್ಲ ಅದು. ನೋಡಿ, ರೆಡಿ ಆಯಿತು. ತುಂಬಾ ಟೇಸ್ಟ್ ಇರುತ್ತೆ, ಹಾಗೆ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು. ಮಕ್ಕಳಿಗಾಗಲಿ ನಮಗಾಗಲಿ. ಈಗ ಅಪ್ಪನ ಪೂಜೆ ಎಲ್ಲ ಮಾಡಿದ್ರು. ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ತಂದಿದ್ರಪ್ಪು, ಎಲ್ಲ ಬಿಡಿಸಿಟ್ಕೋತಾ ಇದ್ದೀನಿ. ಚಿಕನ್ ತಂದು ಕೊಡ್ತೀನಿ ಅಂತ ಹೇಳಿದ್ದಾರೆ, ಸಾಂಬಾರು ಕೋಳಿ ಮಾಡಬೇಕು. ಅದಕ್ಕೆ ಇವಾಗಲೇ ರೆಡಿ ಮಾಡ್ಕೋತಾ ಇದ್ದೀನಿ. ಇವಾಗ ಕಾಯಿನೆಲ್ಲ ತುರ್ಕೊಂಡು ರೆಡಿ ಮಾಡ್ಕೋತಾ ಇದ್ದೀನಿ. ಅಪ್ಪು ಚಿಕನ್ ತರ್ತಾ ಇದ್ದೀನಿ ಅಂತ ಹೇಳಿದ್ರು. ಹಾಗೆ ಸಿನಿಮಾ ಜೊತೆ ಮಾತಾಡಿಕೊಂಡು TV ನೋಡಿಕೊಂಡು ಕೆಲಸ ಮಾಡ್ಕೋತಾ ಇದ್ದೆ. ಚಿಕನ್ ತಂದುಕೊಟ್ಟು ಹೋದ್ರು ಅಂಗಡಿಗೆ. ಇವಾಗ ಸ್ಟವ್ ಹಚ್ಚಿ ಒಂದು ಕುಕ್ಕರ್ನ ಇಡಬೇಕು. ಹಾಗೆ ಸ್ವಲ್ಪ ಆಯಿಲ್ನ ಹಾಕೋಬೇಕು. ಆಯಿಲ್ನ ಜಾಸ್ತಿ ಹಾಕೋಬೇಡಿ, ಯಾಕೆಂದರೆ ಕೋಳಿಲಿ ಕೊಬ್ಬಿನಂಶ ಇರುತ್ತೆ, ಸೊ ಜಾಸ್ತಿ ಆಗಿಬಿಡುತ್ತೆ ಆಯಿಲು. ಇವಾಗ ಒಂದು ಈರುಳ್ಳಿನ ಕಟ್ ಮಾಡಿ ಹಾಕೊಂಡು ನೀಟಾಗಿ ಹುರ್ಕೋತಾ ಇದ್ದೀನಿ. ಇದು ಬಾಡಿದ ನಂತರ ತೊಳ್ಕೊಂಡಿರೋವಂಥ ಚಿಕನ್ನ ಹಾಕೋತಾ ಇದ್ದೀನಿ. ಇದು ಸಾಂಬಾರು ಕೋಳಿ, ಫಾರಮ್ ಕೋಳಿ ಅಂತ ಹೇಳ್ತಾರಲ್ಲ ಅದು. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ನೀರು ಇಂಗೋವರೆಗೂ ಇದೇ ಥರ ಹುರ್ಕೋಬೇಕು. ಇವಾಗ ಪೇಸ್ಟ್ನ ಮಾಡ್ಕೋತಾ ಇದ್ದೀನಿ. 1.5 ಗೆಡ್ಡೆ ಬೆಳ್ಳುಳ್ಳಿ, 1 ದಪ್ಪ ಈರುಳ್ಳಿ, 1 ಇಂಚಷ್ಟು ಶುಂಠಿ, ಹಾಗೆ 1 ಸ್ಪೂನ್ ಅರಿಶಿನ, ಇಷ್ಟನ್ನು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೋತಾ ಇದ್ದೀನಿ. ನೋಡಿ, ಈ ಥರ ನುಣ್ಣಗೆ ರುಬ್ಕೋಬೇಕು. ಇವಾಗ ತುರ್ಕೊಂಡಿದ್ನಲ್ಲ 1 ಚಿಪ್ ಕಾಯಿ ತುರಿ, ಹಾಗೆ 1 ಟೊಮೊಟೊನ ಸೇರಿಸ್ಕೊತಾ ಇದ್ದೀನಿ. ಕೊತ್ತಂಬರಿ ಮತ್ತು ಪುದೀನ ಸೊಪ್ಪಿದೆ, ಅದನ್ನ ಆಮೇಲೆ ಹಾಕ್ಕೊಂಡು ರುಬ್ಕೋತೀನಿ. ಇವಾಗ ಕಡಲೆ, ಚಕ್ಕೆ, ಲವಂಗ, ಗಸಗಸೆ ಇದನ್ನು ಸೇರಿಸ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕು.
ಇವಾಗ 1.5 ಸ್ಪೂನಷ್ಟು ಖಾರದ ಪುಡಿ, ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಳ್ಳಿ ಖಾರದ ಪುಡಿನ. ಇಲ್ಲಿ 3 ಸ್ಪೂನ್ ಧನಿಯಾ ಪುಡಿನ ನಾನು ಹಾಕ್ಕೊಂಡಿದ್ದೀನಿ. ಹಾಗೆ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ತೊಗೊಂಡಿದ್ವಲ್ಲ ಅದನ್ನು ಈಗ ಸೇರಿಸ್ಕೊತಾ ಇದ್ದೀನಿ. ಈಗ ನುಣ್ಣಗೆ ರುಬ್ಕೋಬೇಕು ನೀರನ್ನ ಸೇರಿಸ್ಕೊಂಡು. ಇವಾಗ ರುಬ್ಕೊಂಡಿದ್ದಾಗಿದೆ. ಈ ಥರ ನುಣ್ಣಗೆ ರುಬ್ಕೋಬೇಕು ಮಸಾಲಾನ. ಇವಾಗ ಚಿಕನಲ್ಲೂ ಕೂಡ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ ನೋಡಿ, ಯಾವ ಥರ ಬಿಟ್ಕೊಂಡಿದೆ. ಈಗ ರುಬ್ಕೊಂಡಿದ್ವಲ್ಲ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಪೇಸ್ಟ್ನ ಸೇರಿಸ್ಕೊಂಡು ಹಸಿ ವಾಸನೆ ಹೋಗೋವರೆಗೂ ಹುರ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ. ಈ ಥರ ಒಂದ್ಸಲ ಟ್ರೈ ಮಾಡಿ ಸಾಂಬಾರನ್ನ. ಮನೇಲಿ ಕೇಳಿ ಮಾಡಿಸ್ಕೋತಾರೆ, ಅವತ್ತು ಮಾಡಿದ್ದಲ್ಲ ಚಿಕನ್ ಸಾಂಬಾರು ಅದೇ ಥರ ಮಾಡು ಅಂತ. ಇವಾಗ ಸೆಕೆಂಡ್ ಮಸಾಲ ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ಕೊಂಡು ಇದರಲ್ಲೂ ಹಸಿ ವಾಸನೆ ಹೋಗೋವರೆಗೂ ಹುರ್ಕೋಬೇಕು. ನೋಡಿ ಇಲ್ಲಿ ಮಸಾಲೆಯಲ್ಲಿ ಎಷ್ಟು ಚೆನ್ನಾಗಿ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ. ಇವಾಗ ರುಬ್ಕೊಂಡಿದ್ವಲ್ಲ ಬಟ್ಲು, ಅದಕ್ಕೇ ನಾನಿಲ್ಲಿ 2 ಗ್ಲಾಸ್ ಅಷ್ಟು ನೀರನ್ನ ಹಾಕ್ಕೊಂಡು ತೊಳೆದು ಹಾಕ್ಕೊಂಡಿದ್ದೀನಿ. ನಿಮಗೆ ಗಟ್ಟಿ ಬೇಕು ಅಂದರೆ ನೀರು ಕ್ವಾಂಟಿಟಿನ ಕಮ್ಮಿ ಮಾಡ್ಕೊಳ್ಳಿ. ನಾನಿಲ್ಲಿ 2.5 3 ಗ್ಲಾಸಷ್ಟು ನೀರನ್ನ ಸೇರಿಸ್ಕೊಂಡಿದ್ದೀನಿ. ನನಗೆ ಸ್ವಲ್ಪ ಮೀಡಿಯಮ್ ಹದದಲ್ಲಿ ಬೇಕು ಸಾರು. ಇವಾಗ ರುಚಿ ನೋಡಿಕೊಂಡು ಉಪ್ಪು ಬೇಕಾದರೆ ಈ ಟೈಮಲ್ಲಿ ಸೇರಿಸ್ಕೊಳ್ಳಿ. ಹಾಗೆ ಮೊಟ್ಟೆ ಗುದಿ ಇರುತ್ತಲ್ಲ, ಮೊಟ್ಟೆ ಚೀಲ, ಅದನ್ನು ಲಾಸ್ಟಲ್ಲಿ ಸೇರಿಸ್ಕೊಂಡು ನಾನು ಇಲ್ಲಿ ಒಂದು 7 ವಿಷಲ್ನ ಹಾಕಿಸ್ಕೊತಾ ಇದ್ದೀನಿ. ಒಂದು ಕಡೆ ಸಾರು ಕೂಡ ರೆಡಿ ಆಗ್ತಾ ಇದೆ, ಇನ್ನೊಂದು ಸೈಡು ರೈಸ್ನ ಇಡ್ತಾ ಇದ್ದೀನಿ. ಅಪ್ಪು ಊಟಕ್ಕೆ ಬರ್ತೀನಿ ಅಂತ ಹೇಳಿದ್ರು. ಹಾಗೆ ಚಿನಿಮಾಗೆ ಚಿಕನ್ ಪೀಸ್ನ ಎತ್ತಿಟ್ಟಿದ್ದೆ, ಉಪ್ಪಲ್ಲಿ ಬೇಯಿಸಿರ್ತೀವಲ್ಲ ಸ್ಟಾರ್ಟಿಂಗು, ಅದನ್ನ ತುಂಬ ಇಷ್ಟಪಟ್ಟು ತಿಂತಾಳೆ. ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ನಾಳೆ ಕಂಟಿನ್ಯೂ ಆಗುತ್ತೆ ವ್ಲಾಗ್. ನೆಕ್ಸ್ಟ್ ಡೇದು ಕಂಟಿನ್ಯೂ ಆಗ್ತಿದೆ. ಬಟ್ಟೆ ಎಲ್ಲ ತುಂಬ ಜಾಸ್ತಿ ಆಗಿಬಿಟ್ಟಿದ್ದೋ, ಮಡಚಿಡ್ತಾ ಇದ್ದೀನಿ. ಹಾಗೆ ಚಿನಿಮಾವು ಚಿಕ್ಕ ಚಿಕ್ಕ ಬಟ್ಟೆಗಳು ಸಿಕ್ತು, ತಂದು ಹಾಕ್ಬಿಟ್ಟಿದ್ದಾಳೆ ಕಬೋರ್ಡಿಂದ. ತುಂಬ ಕ್ಯೂಟಾಗಿದೆ. ಇದು ಮೊದಲನೇ ತಿಂಗಳಲ್ಲಿ ಇದೇ ಡ್ರೆಸ್ ಹಾಕಿ ಫೋಟೋ ತೆಗೆದಿದ್ದೋ ಹುಟ್ಟಿದಾಗ. ಚೆನ್ನಾಗಿದೆ, ಒಂಥರ ಕ್ಯೂಟಾಗಿ. ನನಗೆ ಬಟ್ಟೆ ಮಡಚೋದು ಅಂದರೆ ಇಷ್ಟನೇ ಇಲ್ಲ, ಆದರೂ ಬಟ್ಟೆ ತುಂಬ ಜಾಸ್ತಿ ಆಗಿಬಿಟ್ಟಿದ್ದೋ ಅಂತ ಮಡಚಿ ಎತ್ತಿಡ್ತಾ ಇದ್ದೀನಿ. ಅಪ್ಪು ಮಾಡಿಕೊಡ್ತಾರೆ, ಸ್ವಲ್ಪ ಅವರು ಬ್ಯುಸಿಯಾಗಿದ್ದರಿಂದ ಎಲ್ಲ ಸ್ವಲ್ಪ ಬಟ್ಟೆ ಜಾಸ್ತಿ ಆಗೋದು ಮಡಚೋವು. ಅಂದರೆ ತುಂಬ ಇರಿಟೇಷನ್. ಬೇಕಾದ್ರೆ ಕೂತ್ಕೊಂಡು ಮಡ್ಚ್ಕೊಡ್ತೀನಿ, ಜೋಡಿಸೋದಂದ್ರೂ ಇರುವಾರ ನನಗೆ ಆಗಲ್ಲ. ಅದು ಹೆಂಗೋ ಸ್ವಲ್ಪ ಜಾಸ್ತಿ ಆಗಿಬಿಟ್ಟಿದ್ದು ಅಂತ ಮಾಡಿಡ್ತಾ ಇದ್ದೀನಿ. ಇನ್ನೇನು ನೋಡೋಕ್ಕಾಗಲ್ಲ ಆ ಥರ ಗುಡ್ಡೆನ ಮನೇಲಿ. ಈಗ ಬಟ್ಟೆ ಮಡಚಿದ್ದು ಮತ್ತು ಜೋಡಿಸ್ತಿರೋದು ಮುಗಿತಾ ಬಂತು ಕೆಲಸ. ಹಾಗೆ ಇನ್ನೂ ಒಂದು ಬೀರಿದೆ, ಒಂದು ಕಬೋರ್ಡು ಮತ್ತು ಒಂದು ಬೀರು 2 ಇದೆ. ಇದರಲ್ಲಿ ಅಪ್ಪು ಬಟ್ಟೆ ಮತ್ತು ನನ್ನ ಬಟ್ಟೆ ಕೂಡ ಇದೆ. ಹಾಗೆ ಇಲ್ಲೂ ಜೋಡಿಸಿಡ್ತಾ ಇದ್ದೀನಿ. ಅವರೇ ಮೇಂಟೈನ್ ಮಾಡ್ತಾರೆ ಇವೆರಡನ್ನೂ ಮಡ್ಚಿಡೋದು ನೀಟಾಗೆ. ನನಗೆ ಸ್ವಲ್ಪ ಇಷ್ಟ ಇಲ್ಲ ಈ ಕೆಲಸ ಮಾಡೋಕ್ಕೆ. ಹಾಯ್ ಫ್ರೆಂಡ್ಸ್, ಫ್ಲಿಪ್ಕಾರ್ಟಿಂದ ಸ್ವಲ್ಪ ಐಟಮ್ನ ಬುಕ್ ಮಾಡಿದ್ದು, ಬಂದಿದೆ. ಏನೇನಿದೆ ಅಂತ ನೋಡೋಣ. ಹಾಗೆ ವಿಡಿಯೋದಲ್ಲಿ ಬ್ಯಾಕ್ಗ್ರೌಂಡು ಸೌಂಡ್ ತುಂಬ ಇದೆ, ನಾನು ಅಬ್ಸರ್ವ್ ಮಾಡಲಿಲ್ಲ. ಪ್ಲೀಸ್ ಯಾರು ಬೇಜಾರು ಮಾಡ್ಕೋಬೇಡಿ. ಚೆನ್ನಾಗಿದೆ, ಡ್ಯಾಮೇಜ್ ಆಗಿದೆ ಇಲ್ಲಿ. ಡ್ಯಾಮೇಜ್ ಎಲ್ಲ ಏನಾದರೂ ಇದ್ದರೆ ವಾಪಸ್ ಮಾಡ್ಬೋದು, ರಿಟರ್ನ್ ಆಪ್ಷನ್ ಇದೆ. ಸೊ ಒಂದು ಹೋಗಿದೆ.
ಕಿಚನ್ ವಾಲ್ಗೆ ಡೆಕೋರೇಷನ್ಗೆ ಅಂತ ಬೋಲ್ಡ್ಗಳನ್ನ ತರಿಸಿದ್ದೀನಿ. ತುಂಬಾ ಚೆನ್ನಾಗಿದೆ ಬೋಲ್ಡ್. 3 ಕಲರ್ ಇದೆ. ಲೈಟಿಂಗ್ ಮಮ್ಮಿ ಅದೇ ಚೆನ್ನಾಗಿದೆ. ಇದು ಸ್ಟೆಪ್ಸ್ ಬಾಕ್ಸ್ ಚೆನ್ನಾಗಿದೆ. ಇದು ಬಂದು ಸ್ಪೂನು, ಚಾಕು ಈ ಥರ ಎಲ್ಲ ಇಡ್ತೀವಲ್ಲ ಆ ರ್ಯಾಕು ಕಿಚನ್ಗೆ. ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ. ಶಾರ್ಪ್ ಮಾಡ್ಕೊಳ್ಳೋಕ್ಕೆ ಇದು ಕೂಡ ಕಿಚನ್ ರ್ಯಾಕ್. ಬಾಕ್ಸು ಇಲ್ಲ ಪಾಟ್ಗಳು, ಗ್ಲಾಸ್ ಐಟಮು ಈ ಥರ ಜೋಡಿಸ್ಕೋಬೋದು. ಇದು ಗೋಡೆಗೆ ಹಾಕ್ತೀವಲ್ಲ ವುಡ್ಡು, ಹಲ್ಗೆ ಸ್ಟ್ಯಾಂಡ್ ಅಂತಾರಲ್ಲ ಆ ಥರ ತುಂಬಾ ಚೆನ್ನಾಗಿದೆ. ಅದು ಫಿಕ್ಸ್ ಮಾಡಬೇಕು. ಸೊ ಅಪ್ಪನೇ ಮಾಡಿಕೊಡ್ಬೇಕು ಇದನ್ನು. ತುಂಬ ವೆಯ್ಟ್ ಇದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಯಾರೆಲ್ಲ ಹೊಸಬ್ರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.